ಏನು ಹೇಳ್ಬೇಕಂತ ನನಗೆ ಇನ್ನೂ ಗೊತ್ತಿಲ್ಲ. ಯಾಕಂದರೆ ಫಸ್ಟ್ ಟೈಮ್ ನಾನು ಮೈಕ್ ಮುಟ್ಟಿದ್ದೆ ಫಸ್ಟ್ ಟೈಮು. ಆ ಕಾರಣಕ್ಕೋಸ್ಕರ ನೀವೆಲ್ಲ ಸಹಕಾರ ಕೊಡಬೇಕು. ಏನಾದ್ರು ತಪ್ಪಿದ ಕ್ಷಮೆ ಇರಲಿ. ಇಲ್ಲ ಸರ್, ನನಗೆ ಏನಾಗಿದೆ ಫಸ್ಟ್ ಸಮುದ್ರಕಣಿ ಸರ್ ನಮಗೆ ಇದರಲ್ಲಿ ಪ್ರೊಡಕ್ಷನ್ ಹೌಸಲ್ಲಿ ಮಾಡ್ತಾಯಿರೋದು ನಮ್ಗೆ ಫಸ್ಟ್ ಖುಷಿ ಆಯಿತು. ಅವರು ಬರ್ತಾರೆ ಅನ್ನೋದು ಮತ್ತೊಂದು ಇದಾಯಿತು. ಆ ಕಾರಣಕ್ಕೋಸ್ಕರ ನನಗೆ ಡೈರೆಕ್ಟ್ರು ಸ್ಟೋರಿ ಹೇಳಿದರು. ಸ್ಟೋರಿ ನಂಗೆ ತುಂಬ ಇಷ್ಟ ಆಯಿತು. ಸ್ಟೋರಿ ನನ್ನ ಕಣ್ಣು ಮುಂದೆನೇ ಒಂದು 5 ನಿಮಿಷ ಟೈಮ್ ಕೊಡ್ತೀನಿ ಸ್ಟೋರಿ ಹೇಳಿ ಅಂದೆ. 40 ಸ್ಟೋರಿ ಕೇಳಿದ್ದೆ, ಯಾವುದೂ ಇಷ್ಟ ಆಗಲಿಲ್ಲ ನನಗೆ. ಈ ಸ್ಟೋರಿ ತುಂಬ ಇಷ್ಟ ಆಯಿತು. ಕಣ್ಣು ಮುಂದೆ ನನಗೆ 5 ನಿಮಿಷ ಟೈಮ್ ಕೊಟ್ಟಿದ್ದು 2 ತಾಸು ಹಿಡಿದಿಟ್ಟು ಡೈರೆಕ್ಟ್ರು. ಅವ್ರ ಟ್ಯಾಲೆಂಟ್ ಗೊತ್ತಾಯ್ತು ನನಗೆ. ಈ ತುಂಬ ಚೆನ್ನಾಗಿದೆ, ಸ್ಟೋರಿ ಚೆನ್ನಾಗಿದೆ. ನನಗೆ ಇನ್ನೂ ಒಂದು ಏನಂದರೆ, ಗೂಗ್ಲಿ ಮೂವಿಲಿ ಇವ್ರನ್ನ ಸಂದೀಪ್ ನಾಗರಾಜ್ ಸರ್ ನೋಡಿದ್ದೆ. ಅದು ಈ ಸ್ಟೋರಿಗೆ ಅವ್ರು ತುಂಬ ಶೂಟ್ ಆಗ್ತಾರೆ ಅನ್ನಿಸ್ತು. ಅದಕ್ಕೋಸ್ಕರ ಸಂದೀಪ್ ನಾಗರಾಜ್ ಸರ್ನ ಈ ಸ್ಟೋರಿಗೆ ಬೇಕೇ ಬೇಕು ಅಂತ ಡೈರೆಕ್ಟ್ರಿಗೆ ನಾನೇ ಹೇಳಿದ್ದು. ಸಂದೀಪ್ ನಾಗರಾಜ್ ಅವ್ರಿಗೆ ತುಂಬ ಟ್ಯಾಲೆಂಟ್ ಇದೆ. ನನ್ನ ಒಂದು 2 ಸರಿ ಭೇಟಿ ಆದಾಗ ನನಗೇನೋ ಸರ್ ನೀವು ತುಂಬ ನನ್ನೇ ಯಾಕೆ ಸರ್ ಆಯ್ಕೆ ಮಾಡಿದ್ರಿ, ನೀವು ನನ್ನ ಆಯ್ಕೆ ಮಾಡ್ತೀರ ಅಂತ ಅಂದ್ಕೊಂಡಿದ್ದಿಲ್ಲ ಅಂತಂದರು. ಈ ಸ್ಟೋರಿನ ಅವ್ರ ಕಡೆಯಿಂದ ಮಾಡಿಸ್ಬೇಕಂತ ಡೈರೆಕ್ಟ್ರ್ ಫೋರ್ಸ್ ಮಾಡಿದೆ. ಡೈರೆಕ್ಟ್ರ್ ಇಲ್ಲ ಸರ್ ನೋಡೋಣ ಸರ್, ಇನ್ನೂ ಬೇರೆ ಅವಕಾಶ ಇದೆ, ಬೇರೆಯವ್ರು ಕೊಡೋಣ ಅಂತಂದರು. ಇಲ್ಲ ಬೇಡ ಸರ್, ಅದು ನಾನು ನೋಡಿದ್ದೀನಿ ಗೂಗ್ಲಿಯಲ್ಲಿ. ಎಸ್ ಸರ್ ಜೊತೆಗೆ ಅವ್ರು ಆ್ಯಕ್ಟ್ ಮಾಡಿದ್ದು ನನಗೆ ತುಂಬ ಇಷ್ಟ ಆಯಿತು. 2 ನಿಮಿಷ ಆ್ಯಕ್ಟ್ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದರು. ಅವರು ಪರ್ಸ್ನಾಲಿಟಿ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು ನನಗೆ. ಅದಕ್ಕೋಸ್ಕರ ಈ ಸ್ಟೋರಿ ಅವ್ರಿಗೆ ಕೊಡ್ಸೋಣ ಅಂತ, ಅವ್ರ ಕಡೆಯಿಂದ ಮಾಡ್ಸೋಣ ಅಂತ. ಸಮುದ್ರಕಣಿ ಸರ್ ಇನ್ನೊಂದು ಈ ಮೂವಿಗೆ ಅವ್ರು ಮಾಡ್ತಾ ಇರೋದು ನನಗೆ ಇನ್ನೂ ಒಂದು ಖುಷಿ ಆಗೋಯಿತು. ಸಮುದ್ರಕಣಿ ಸರ್ ಇಷ್ಟು ಚೆನ್ನಾಗಿ ನನಗೆ ಒಪ್ಕೋತಾರೆ, ಇಷ್ಟು ಚೆನ್ನಾಗಿ ಇದ್ರಲ್ಲಿ ಬರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಅವರು ಬಂದರು, ನಮ್ಗೆ ಇನ್ನೂ ಡಬಲ್ ಖುಷಿ ಆಗೋಯಿತು. ಮತ್ತು ಸ್ಟೋರಿಗಿಂತ ಶಿವಣ್ಣವರು, ಶಿವರಾಜ್ ಕುಮಾರ್, ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಸರ್ ಈ ಮೂವಿಗೆ ಫಸ್ಟ್ ಟೈಟಲ್ ಲಾಂಚ್ ಮಾಡ್ತಾರೆ ಅನ್ನೋದು ಇನ್ನೂ ಒಂದು ದೊಡ್ಡ ವಿಚಾರ. ಅದು ಇನ್ನೂ ಖುಷಿ ಆಗೋಯ್ತು ನಮಗೆ. ಈ ಕಾರಣಕ್ಕೋಸ್ಕರ ನಮಗೇನಂದರೆ ಟೋಟಲ್ ಎಲ್ಲ ನಮ್ಮ ಟೀಮ್ ವರ್ಕ್ ಮಾಡ್ತಾಯಿದೆ. ಈ ಮೂವಿ ನೆಕ್ಸ್ಟ್ ನಿಮಗೆ ಮೆಸೇಜ್ ಏನಂತಂದರೆ, ನಿಮ್ಮ ಕನ್ನಡಿ ನಿಮ್ಮ ಮುಂದೆ ಇರುತ್ತೆ. ನೀವೇ ಹೇಳ್ತೀರ ಈ ಮೂವಿ ಏನು ಹೇಳುತ್ತೆ ಅಂತಂದರೆ, ಪ್ರತಿಯೊಬ್ಬರು ಅಕ್ಕಪಕ್ಕ ಆಗುವಂಥ ಕಣ್ಣು ಮುಂದೆ ನಡೆಯುವಂಥದ್ದೇ ಈ ಮೂವಿ ತೋರಿಸುತ್ತೆ. ಅಷ್ಟೇ ಮಾತು ಮುಗಿಸ್ತೀನಿ.